ಎಲ್ರಿಗೂ ನಮಸ್ಕಾರ. ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಮಾಡಿದ್ರಿ. ಆಗಸ್ಟ್ 15 ಮತ್ತು ಆಗಸ್ಟ್ 16, 17, 18 ಕೆಲವರು 4 ದಿನ ರಜೆ ಹಾಕಿದ್ದಾರೆ. ರಜೆ ಹಾಕಿ ಮೋಜು ಮಸ್ತಿ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಯಾಕೆ? ಬರೀ ನಾವು ರಾಷ್ಟ್ರಧ್ವಜವನ್ನು ಆರಿಸ್ಬಿಟ್ಟು ನಮ್ಮ ಗಾಡಿ ಮೇಲೆ, ನಮ್ಮ ಮನೆ ಮೇಲೋ, ಇಲ್ಲ ಆಫೀಸ್ ಮೇಲೋ ಈ ಥರ ಬರೀ ರಾಷ್ಟ್ರಧ್ವಜ ಆರ್ಸೋಕ್ಕೆ ಮಾತ್ರ ಅಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು. ನೋಡಿ, ಇದು ವೀರಭದ್ರನಗರ, ನಾಯಂಡಹಳ್ಳಿ ಹತ್ರ PS ಕಾಲೇಜು, ವೀರಭದ್ರನಗರ ಏನು ಮೇಲು ಸೇತುವೆ ಏನು ಮಾಡ್ತಾಯಿದ್ದಾರಲ್ಲ, ಇದು ಸುಮಾರು 3 ವರ್ಷದ ಮೇಲಾಯಿತು ಇದನ್ನು ಮಾಡೋಕ್ಕೆ. ಇನ್ನೂ ಮಾಡೋಕ್ಕಾಗಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದಿರೋದು ಬರೀ ಬಾವುಟ ಆರ್ಸೋಕ್ಕಲ್ಲ. ಬಾವುಟ ಆರಿಸ್ಬಿಟ್ಟು ಏನು 4 ಜನಕ್ಕೆ ಚಾಕ್ಲೇಟ್ ಕೊಟ್ಟು ಇಲ್ಲ ಚಿತ್ರಾನ್ನ ಮೊಸರನ್ನ ಕೊಡೋಕ್ಕಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು. ಇಂಥ ಸರ್ಕಾರದ ಕೆಲಸಗಳನ್ನು ಪ್ರಶ್ನೆ ಮಾಡಬೇಕು. ಸರ್ಕಾರದ ಅಧಿಕಾರಿಗಳನ್ನು ಪ್ರಶ್ನೆ ಮಾಡೋಕ್ಕೆ ನಮಗೆ ಸ್ವಾತಂತ್ರ್ಯ ಬಂದಿರೋದು. ಸ್ವತಂತ್ರವಾಗಿ ಬದುಕೋಕ್ಕೆ ನಮಗೆ ಸ್ವಾತಂತ್ರ್ಯ ಬಂದಿರೋದು. ಇಂಥವೆಲ್ಲ ಕಣ್ಣಿಗೆ ಕಾಣ್ರೂ ಕೂಡ ಕಣ್ಣಿಗೆ ಕಾಣದಂಗೆ ನೋಡಿ ಎಷ್ಟು ಜನ ಇವತ್ತು ಈ ವೀರಭದ್ರನಗರದಿಂದ ಹೊಸಕೆರಳ್ಳಿ ಪೆಟ್ರೋಲ್ ಬಂಕ್ ಇದೆ, ಸುಮಾರು ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿವರೆಗೂ ಜಾಮ್ ಆಗಿದೆ. ಪ್ರತಿದಿನ ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ ನೋಡಿ ಇವಾಗ 12 ಗಂಟೆ ಆದರೂ ಕೂಡ ಈ ಟ್ರಾಫಿಕ್ ಹೆಂಗಿದೆ, ಅದ್ಭುತವಾದ ಟ್ರಾಫಿಕ್ ಇದೆ. ಕುಂಠಿತವಾಗಿ ಗಾಡಿಗಳು ಹೋಗ್ತಾ ಇದ್ದಾವೆ. ನೋಡಿ, ಇದು ಮೇಲ್ ಸೇತುವೆ. ಸುಮಾರು ಇದು BJP ಸರ್ಕಾರ ಇದ್ದಾಗ ಈ ಕೆಲಸನ ಸ್ಟಾರ್ಟ್ ಮಾಡಿದರು. ಇವಾಗ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷದ ಮೇಲಾಯಿತು. ಇದನ್ನು ಇನ್ನೂ ಅಂತೂ ಬಂದಿಲ್ಲ. ಯಾವಾಗ ಮುಗಿಸ್ತಾರೋ, ಇಲ್ಲ ಈ ಶತಮಾನಕ್ಕೆ ಮುಗಿತೈತೋ, ಇಲ್ಲ ಮುಂದಿನ ಶತಮಾನಕ್ಕೆ ಮುಗಿತೈತೋ ಗೊತ್ತಿಲ್ಲ. ಆದರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರೆ. ಆದರೆ ಸರ್ಕಾರದ ಕೆಲಸ ನಿಧಾನವಾದ ಕೆಲಸ, ಸರ್ಕಾರದ ಕೆಲಸ ಕಮಿಷನ್ ಕೆಲಸ, ಸರ್ಕಾರದ ಕೆಲಸ ಲಂಚದ ಕೆಲಸ. ನೋಡಿ, ದಯವಿಟ್ಟು ಬರೀ ನೀವು ಸ್ವಾತಂತ್ರ್ಯ ಬಂದಿರೋದಕ್ಕೆ ನಮ್ಮ ಗಾಡಿಗಳ ಮೇಲೆ ಬಾವುಟ ಏರಿಸ್ಬಿಟ್ಟು ನಮಗೆ ಅದಕ್ಕೆಲ್ಲ ಸ್ವಾತಂತ್ರ್ಯ ಬಂದಿರೋದು, ಇಂಥವೆಲ್ಲ ಪ್ರಶ್ನೆ ಮಾಡಬೇಕು. ಅದಕ್ಕೆ ಸ್ವಾತಂತ್ರ್ಯ ಬಂದಿರೋದು. ಮತ್ತು ಒಂದಿನ ರಜೆ ಬಂತಪ್ಪ, ಅಯ್ಯೋ ರಜೆ ಸಿಕ್ಬಿಡ್ತು ಅಂತಂದು ಹೇಳ್ಬಿಟ್ಟು ಎಲ್ಲ ಹೋಗಿ ಮೋಜು ಮಸ್ತಿ ಮಾಡ್ಕೊಂಬರೋಕ್ಕಲ್ಲ ಸ್ವಾತಂತ್ರ್ಯ ಬಂದಿರೋದು. ಇವತ್ತಿದೇ ಸರ್ಕಾರದವರು ಗಾಂಧೀಜಿ ಹೆಸರು ಹೇಳ್ತಾರೆ. ಇವತ್ತೊಂದಿನ ಆಗಸ್ಟ್ 15 ತಾರೀಕು ಮಾತ್ರ ಮದ್ಯಪಾನ ನಿಷೇಧ ಮಾಡ್ಬೋದು. ಇನ್ನು 365 ದಿನ ಕುಡಿತಾನೆ ಇರೋದು. ಮದ್ಯದ ಅಂಗಡಿ ಮದ್ಯಪಾನ ನಿಷೇಧ ಮಾಡಿ ಅಂತ ನಮಗೆ ಮಹಾತ್ಮ ಗಾಂಧೀಜಿ ಹೇಳವ್ರೆ. ಆದರೆ ಈ ಸರ್ಕಾರದವರು ಊರೂರು ತುಂಬ ಮದ್ಯದ ಅಂಗಡಿ ಓಪನ್ ಮಾಡೋಕ್ಕಂತಾರೆ. ಆಮೇಲೆ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಪರ್ಮಿಷನ್ನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ. ಇವರು ಗಾಂಧೀಜಿನ ತತ್ವ ಇದು ಮಾಡ್ಬೇಕಂತೆ. ಗಾಂಧೀಜಿ ಇವ್ರು ಹೇಳ್ದಂಗೆ ಕೇಳ್ತಾರಂತೆ. ನೋಡ್ರಪ್ಪ, ಸುಮ್ಮನೆ ಗಾಂಧೀಜಿ ಹೆಸರು ಹೇಳ್ತಾರೆ ಅಷ್ಟೇ. ನೋಡಿ ಯಾವ ರೀತಿ ಜಾಮ್ ಆಗಿದೆ. ನೋಡಿ, ಸಾಕು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಕೂಡ ನಾವಿನ್ನೂ ಈ ಥರ ಬದುಕ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ನಮ್ಮ ದೇಶದ ನಾಗರಿಕರಿಗೆ ನಾಚಿಕೆ ಆಗಬೇಕು. ರಾಜಕಾರಣಿಗಳಿಗಲ್ಲ, ರಾಜಕಾರಣಿಗಳಿಗಿಂತ ನಾಗರಿಕರಿಗೆ ನಾಚಿಕೆ ಆಗಬೇಕು ಅಂತಂದು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಯಾರು ಹೇಳೋಂಗಿಲ್ಲ ಕೇಳೋಂಗಿಲ್ಲ, ನಿಧಾನವಾಗಿ ಗಾಡಿಗಳು ಹೋಗ್ತಾ ಇದ್ದಾವೆ. ಆಯಿತು, ಹೋಗಲಿ, ಟ್ರಾಫಿಕ್ ಜಾಮ್ ಎಲ್ಲ ಕಡೆ ಆಗಲಿ. ಆದರೆ ಈ ಕಾಮಗಾರಿಯನ್ನು ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ? ಇವ್ರ ಹತ್ರ ದುಡ್ಡಿಲ್ವಾ? ದುಡ್ಡು ಯಾಕಿಲ್ಲ? ನಾವು ಜನಗಳು ತೆರಿಗೆ ಕಟ್ತಾ ಇಲ್ವ? ಹಂಗಾರೆ ಯಾರು ತೆರಿಗೆ ಕಟ್ಟಿಲ್ವ ದುಡ್ಡು ಇದರಲ್ಲಿ? ಮತ್ತು ದುಡ್ಡೆಲ್ಲ ಏನು ಮಾಡ್ತಾ ಇದ್ದಾರೆ? ಇವರು ಮಾತ್ರ ದೊಡ್ಡ ಮಾಲ್ ಕಟ್ತಾರೆ, ದೊಡ್ಡ ಇವರಿಗೆಲ್ಲ ಅಪಾರ್ಟ್ಮೆಂಟ್ಸ್ ಕಟ್ತಾರೆ, ದೊಡ್ಡದಾಗಿ ಕಾಲೇಜುಗಳು, ಸ್ಕೂಲ್ಗಳು ಕಟ್ತಾರೆ. ಇವರಿಗೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಮತ್ತು ಇದಕ್ಕೆ ಯಾಕೆ ದುಡ್ಡಿಲ್ಲ? ನೋಡಿ, ಇನ್ನು ಮುಂದೆ ತೋರಿಸ್ತೀನಿ ಎಲ್ಲಿವರೆಗೂ ಜಾಮ್ ಆಗಿದೆ ಅಂತ. ನೋಡಿ, ಒಂದಿನ ಬಾವುಟ ಏರಿಸ್ಬಿಟ್ಟು 4 ಜನಕ್ಕೆ ಇಲ್ಲ 5 ಜನಕ್ಕೆ ಚಾಕ್ಲೇಟ್ ಕೊಟ್ಟು ಕೇಕ್ ಕೊಟ್ಬಿಟ್ಟು ಅದಕ್ಕೆಲ್ಲ ಬಂದಿರೋ ಸ್ವಾತಂತ್ರ್ಯ. ಇಂಥ ಕಾಮಗಾರಿಗಳನ್ನು ಸರ್ಕಾರದ ವಿರುದ್ಧ ಏನು ಸರ್ಕಾರ ಅನ್ಯಾಯ ಮಾಡಿರುತ್ತಲ್ಲ ಅಂಥವೆಲ್ಲ ಮಂತ್ರಿಗಳು ಇವೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಸುಮ್ಮನೆ ಕೂತ್ಕೊಳ್ಳೋಕ್ಕಲ್ಲ ಸ್ವಾತಂತ್ರ್ಯ ಬಂದಿರೋದು. ಬರೀ ಬಾವುಟ ಏರ್ಸೋಕ್ಕಲ್ಲ ಸ್ವಾತಂತ್ರ್ಯ ಬಂದಿರೋದು. ನಮಗೆ ಎಲ್ಲ ಅನ್ಯಾಯನ ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಅನ್ಯಾಯ ಪ್ರಶ್ನೆ ಮಾಡಿ ಸಾಕು. ಇಷ್ಟು ವರ್ಷ ಆಯಿತು. ಎಲ್ಲರೂ ತಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತಂದೇಳಿ ಕಷ್ಟ ಬಿದ್ದು ನಿಮ್ಮ ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ದೀರಿ. ನಾಳೆ ಏನಾಗಬೇಕವು? ಆ ಕಷ್ಟ ಬೀಳ್ಬಾರ್ದು ಅನ್ನಂಗಿದ್ರೆ ಯಾಕೆ ಮತ್ತೆ ಕಷ್ಟ ಬಿದ್ದು ಮಕ್ಕಳನ್ನ ಓದಿಸ್ತಾ ಇದ್ದೀರಿ? ಸುಮ್ಮನೆ ಮನೆಗೆ ನುಚ್ಕೊಂಬಿಡಿ. ಅವ್ರನ್ನ ಯಾಕೆ ಕಷ್ಟ ಬಿದ್ದು ಶಾಲೆ ಕಳಿಸ್ತೀರಾ? ಅವರು ನಾಳೆ ಬಾವುಟ ಏರಿಸೋದು ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇ. ಬೇಡ, ಇವೆಲ್ಲ ನೋಡಿ ಬದಲಾವಣೆ ಆಗಿ ಸಾಕು. ಇನ್ನೂ ನಾವು ಅಂಧ ಅಭಿಮಾನ ಬಿಡಬೇಕು, ಗುಲಾಮಗಿರಿತನ ಬಿಡಬೇಕು. ಆವಾಗಲೇ ನಮ್ಮ ದೇಶ ಉದ್ಧಾರ ಆಗೋದು, ನಮ್ಮ ರಾಜ್ಯ ಉದ್ಧಾರ ಆಗೋದು. ಅರ್ಥ ಮಾಡ್ಕೊಳ್ಳಿ. ನೋಡಿ ಎಷ್ಟು ಜಾಮ್ ಆಗಿದೆ. ಅದಕ್ಕೆ ಹೇಳೋದು, ಅಂಧ ಅಭಿಮಾನ, ಗುಲಾಮಗಿರಿತನ ಬಿಡಿ ಅಂತಂದೇಳಿ ಬಿಟ್ಟು ಇಷ್ಟು ವರ್ಷ ಆದರೂ ಕೂಡ ಬದಲಾವಣೆ ಆಗಲಿಲ್ಲ ಅಂದರೆ ನಾವು ಭಾರತೀಯರಾಗಿರೋದು ವೇಸ್ಟು. ನಮಗೆ ಸ್ವತಂತ್ರ ಬಂದಿರೋದು ನಿಜ ಆಗಿದ್ದರೆ, ನೀವು ನಿಜವಾಗ್ಲೂ ನಮಗೆ ಸ್ವತಂತ್ರ ಬಂದಿಲ್ಲ ನನ್ನ ಪ್ರಕಾರ. ಯಾರಿಗೆ ಬ್ರಿಟಿಷರಿಂದ ಮಾತ್ರ ನಾವು ಸ್ವತಂತ್ರ ತಗೊಂಡಿದ್ದೀವಿ ಹೊರತು ಹೋರಾಟ ಮಾಡಿ ಈ ರಾಜಕಾರಣಿಗಳಿಗಿಂದ
ಮತ್ತು ಸರ್ಕಾರಿ ಅಧಿಕಾರಿಗಳಿಂದ, ಪೊಲೀಸರಿಂದ ನಮಗೆ ಸ್ವಾತಂತ್ರ್ಯ ಬಂದಿಲ್ಲ ಇನ್ನು ನಮ್ಮ ದೇಶಕ್ಕೆ. ಇನ್ನು ಗುಲಾಮಗಿರಿತನದಲ್ಲಿ ಬದುಕ್ತಾ ಇದ್ದೀವಿ, ಅಂಧ ಅಭಿಮಾನದಲ್ಲಿ ಬದುಕ್ತಾ ಇದ್ದೀವಿ ನಾವು. ಅಂಧ ಅಭಿಮಾನ ಬಿಡಬೇಕು, ಗುಲಾಮಗಿರಿತನ ಬಿಡಬೇಕು. ಆವಾಗ ಮಾತ್ರ ನಾವು ನಮ್ಮ ದೇಶ, ನಮ್ಮ ಊರು, ನಮ್ಮ ಗ್ರಾಮ ಉದ್ಧಾರ ಆಗೋದು. ನೋಡಿ ಯಾವ ರೀತಿ ಟ್ರಾಫಿಕ್ ಆಗಿದೆ, ನೋಡಿ ಗಾಡಿಗಳು ಹೆಂಗೆ ಹೋಗ್ತವೆ. ಎಷ್ಟು ವರ್ಷ ಬೇಕು ಈ ಪುಟ್ಕೋಶಿ ಇದು ಏನು ಮಹಾ ದೊಡ್ಡ 10 ಕಿಲೋಮೀಟ್ರ್ ಇಲ್ಲ ಫ್ಲೇವರು, ಬರೀ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಇರೋದು. ಅದನ್ನು ಮಾಡೋಕ್ಕೆ ಇಷ್ಟು ವರ್ಷದಿಂದ ಇವ್ರಿನ್ನೂ ಮಾಡ್ತಾನೆ ಇದಾರೆ ಅಂದ್ರೆ ಇನ್ನು ಎಷ್ಟು ವರ್ಷ ಬೇಕಿದು? ಇದರಲ್ಲೇ ಟ್ರಾಫಿಕ್ ಜಾಮ್ ಮೇಲೆ ಓಡಾಡ್ತೀರಾ, ಯಾರು ಕೇಳಲ್ವಂಗಾರೆ, ಕೇಳೋಕ್ಕೆ ಅಧಿಕಾರ ಇಲ್ಲ ಹಂಗಾರೆ ಯಾರಿಗೂ. ಬರೀ ಅವ್ರು ಕೂಡ ಪುಟ್ಕೋಶಿ ಅಂಜಲ್ ಕಾಸು ಇಸ್ಕೊಂಡು ಓಟ್ ಹಾಕಿ ಸುಮ್ಮನೆ ಕೂತ್ಕೊಂಡ್ಬಿಡೋದು. ಎಲ್ಲಿವರೆಗೂ ನೀವು ಈ ಕೆಲಸ ಮಾಡ್ತಿರೋ ಅಲ್ಲಿವರೆಗೂ ಹಿಂಗೆ ಅನುಭವಿಸಿ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಬದಲಾವಣೆ ಆಗಂಗಿದ್ರೆ ಆಗಿ, ಗುಲಾಮರಾಗಂಗಿದ್ರೆ ಆಗಿ, ಅಂಧಾಭಿಮಾನಿಗಳಾಗಂಗಿದ್ರೆ ಆಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.